ಸ್ವಾಗತ ನಿಮ್ಗೆ ಮತ್ತೊಂದು ವೈರಲ್ ವಿಡಿಯೋಗೆ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ವೈರಲ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಬನ್ನಿ ಮತ್ತೆ ಆಗ್ತಾಡ ಶುರು ಮಾಡೋಣ. ಬಿಗ್ ಬಾಸ್ ಸೀಸನ್ 12 ಎಂಡ್ ಆದ್ರೂ ಕೂಡ ಅದರಿಂದ ಬಂದಂತ ಸ್ಪರ್ಧಿಗಳ ಕಾಂಟ್ರವರ್ಸಿ ಅದಿನ್ನು ಮುಕ್ತಾಯನ ಆಗ್ತಿಲ್ಲ. ಸೊ ಕಾಂಟ್ರವರ್ಸಿ ಏನಂದ್ರೆ, ಅಶ್ವಿನ್ ಅವರು ಮನೆಯಿಂದ ಹೊರಗೆ ಬಂದ್ಮೇಲೆ ಮನೆಯಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನ ಒಂದು ಇಂಟರ್ವ್ಯೂ ಕೊಡ್ತಾ ಇರ್ತಾರೆ. ಸೊ ಕೆಲವೊಂದ್ ಕಡೆ ಕೆಲವೊಂದ್ ಬಾರಿ ಕೆಲವೊಂದ್ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಗಳೇನಂದ್ರೆ ಗಿಲ್ಲಿಗಿಂತ ಅವರಿಗೆ ಜಾಸ್ತಿ ಓಟ್ಸ್ ಬಂದಿದೆ ಅಂತೆ. ಸೊ ಈ ವಿಚಾರಕ್ಕೆ ರಜತ್ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ನಾವು ಕುಡಿದಿರ್ತೀವೋ ಅಥವಾ ಹೇಳೋರು ಕುಡಿದಿರ್ತಾರೋ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಓಕೆ, ಏನೋ ಪ್ರಾಬ್ಲಮ್ ಇಲ್ಲ, ಅವ್ರ ಭ್ರಮೆಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಅಂತ ರಿಯಾಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಶ್ವಿನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಬಂದಂತ ಓಟ್ಗಳು ಮತ್ತೆ ನನಗ್ ಬಂದಂತ ಓಟ್ಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ. ಓಟ್ಗಳನ್ನ ಸೈಡ್ಗೆ ಇಟ್ರೆ ಬಿಗ್ ಬಾಸ್ ವಿನ್ನರ್ ನಾನೇ ಆಗ್ಬೇಕಾಗಿತ್ತು. ಬಿಗ್ ಬಾಸ್ ಒಂದು ಕಾಮಿಡಿ ಶೋ ಅಲ್ಲ, ಇದೊಂದು ವ್ಯಕ್ತಿತ್ವದ ಆಟ. ಆದ್ರೆ ಇಲ್ಲಿ ಯಾವನ್ನ ಇಟ್ಕೊಂಡು ಇವರು ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅಂತ ನನಗ್ ಗೊತ್ತಾಗಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಆಟ ಆಡ್ಬೇಕಾದ್ರೆ ನನ್ನನ್ನು ನಾನು ಆ ಒಂದು ಮನೆಯಲ್ಲಿ ಸಮರ್ಪಿಸಿಕೊಂಡಿದ್ದೇನೆ. ಸೊ ಇದರಿಂದ ನನಗೆ ಮನಸ್ಸಿಗೆ ಬಹಳನೇ ನೋವಾಗಿದೆ. ಬಿಗ್ ಬಾಸ್ ಸೀಸನ್ ಅನ್ನ ಗೆಲ್ಲೋ ಸ್ಪರ್ಧೆಗೆ ಏನೇನ್ ಕ್ವಾಲಿಟೀಸ್ ಇದ್ದಾವೋ, ಏನೇನ್ ಕ್ವಾಲಿಟೀಸ್ ಇರಬೇಕು, ಯಾವ ತರ ಫೇಸ್ ಮಾಡ್ತಿರ್ತಾರೋ, ಸೊ ಅವೆಲ್ಲ ಕ್ವಾಲಿಟೀಸ್ ಗಳು ನನ್ನಲ್ಲಿ ಇತ್ತು ಕೂಡ. ಒಂಥರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆಯಲ್ಲಿಗೆ ಬಂದಿಲ್ಲ. ಇನ್ ಕೇಸ್ ಮುಂದೆ ಬಂದ್ರು ಕೂಡ ಅವ್ರು ನನ್ನನ್ನ ಮೀರಿಯೇ ಹೋಗ್ಬೇಕು. ನಟ ಜಗದೀಶ್ ಅವರ ಡ್ರೈವರ್ ನಿಧನರಾಗಿದ್ದಾರೆ. ಇವರು ಜಗದೀಶ್ ಅವರ ಮನೆಯಲ್ಲಿ ಮನೆಯ ಸದಸ್ಯರಂಗೆ ಇರ್ತಾ ಇದ್ರು. ಇವರು ಒಬ್ಬ ಕಾರ್ ಡ್ರೈವರ್ ಮಾತ್ರ ಅಲ್ಲ, ಜಗದೀಶ್ ಅವರಿಗೆ ನೆರಳಿನಂತೆ ಅವ್ರ ಹಿಂದೆ ನಿಲ್ತಾ ಇದ್ರು. 28 ವರ್ಷಗಳ ಕಾಲ ಜಗದೀಶ್ ಅವರ ಕಾರ್ ಡ್ರೈವರ್ ಆಗಿ ಮನೆಯ ಒಬ್ಬ ಸದಸ್ಯನಾಗಿ ಮನೆಯಲ್ಲಿ ವಿಶ್ವಾಸವನ್ನ ಗಳಿಸಿದ್ರು. ಅಂಡ್ ಮನೆಯಲ್ಲಿ ಜಗದೀಶ್ ಅವ್ರಿಗಿಂತ ಅವರಿಗೆ ಜಾಸ್ತಿ ಫೋನ್ ಬರ್ತಾ ಇತ್ತು. ಯಾಕಂದ್ರೆ ಜಗದೀಶ್ ಅವರು ಫೋನ್ ಯೂಸ್ ಮಾಡ್ತಾ ಇರಲ್ಲ ಅಂಡ್ ಅವ್ರು ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಅಂಡ್ ರಾಜಕೀಯವಾಗ್ಲಿ ಸಿನಿಮಾದ ವಿಚಾರವಾಗ್ಲಿ ಪ್ರತಿಯೊಂದು ಅವ್ರ ಮುಖಾಂತರನೇ ಜಗದೀಶ್ ಅವರಿಗೆ ತಲುಪ್ತಾ ಇತ್ತು. ಆತ್ಮೀಯ ಫ್ರೆಂಡ್ ಕೂಡ ಆಗಿದ್ರು. ಅವರ ಅಗಲಿಕೆಯಿಂದ ಜಗದೀಶ್ ಅವರು ತುಂಬಾನೇ ಭಾವುಕರಾಗಿದ್ದಾರೆ ಅಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸಿದ್ದಾರೆ. ಮುಂದುವರೆದು ಹೋಗೋಣ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಏನಾಯ್ತು ಗೊತ್ತಿಲ್ಲ, ಸಡನ್ಲಿ ಇನ್ಸ್ಟಾಗ್ರಾಮ್ ಗೆ ಇನ್ಆಕ್ಟಿವ್ ಮಾಡಿದ್ದಾರೆ. ಸೊ ನಿನ್ನೆ ರಾತ್ರಿ 2 ಗಂಟೆಗೆ ವಿರಾಟ್ ಕೊಹ್ಲಿ ಅವರ ಅಕೌಂಟ್, ಅಫಿಷಿಯಲ್ ಅಕೌಂಟ್ ಇನ್ಆಕ್ಟಿವ್ ಆಗಿದೆ. ವಿರಾಟ್ ಕೊಹ್ಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದೊಂದು ಹಾರ್ಟ್ ಬ್ರೇಕಿಂಗ್ ಆಗಿರುತ್ತೆ. ಸೊ ಈ ಮಧ್ಯ ಏನಾಗಿದೆ ಗೊತ್ತಿಲ್ಲ, ವಿರಾಟ್ ಕೊಹ್ಲಿ ಅವರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆಕ್ಟಿವ್ ಆಗಿದ್ದಾರೆ. ಸೊ ಅವ್ರ ಮಂಡಳಿ ಏನ್ ಓಡ್ತಾ ಇದೆ ಅದು ಗೊತ್ತಿಲ್ಲ. ಸದ್ಯ ಇದ್ರ ಟುವರ್ಡ್ಸ್ ಯಾವುದೇ ಮನಸ್ಸಿಗೆ ನೋವಾಗದ ವಿಚಾರ ಹೊರಗೆ ಬರಬಾರ್ದು ಅಷ್ಟೇ. ಸೊ ಏನಂತೀರಾ? ಸೊ ನಾವು ಮುಂದುವರೆದು ಹೋಗೋಣ ಮತ್ತೊಂದು ವೈರಲ್ ವಿಷಯಕ್ಕೆ. ಅದು ಶ್ವೇತಾ ಶ್ರೀವತ್ಸ್ ಅವರು ಮದುವೆ ಆದ್ಮೇಲೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಒಂದು ವಿಚಾರದಲ್ಲಿ ಮದುವೆ ಆದ್ಮೇಲೆ ಹೀರೋಯಿನ್ ಗಳಿಗೆ ಯಾವ ತರ ಸಮಸ್ಯೆಗಳು ಎದುರಾಗ್ತವೆ, ಸೊ ಅದ್ರ ಬಗ್ಗೆ ಅವರು ಆ ಒಂದು ಸಮಸ್ಯೆಗಳನ್ನ ರಿವೀಲ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶ್ವೇತಾ ಶ್ರೀವತ್ಸ್ ಅವರು ಮದುವೆಗಿಂತ ಮುಂಚೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು ಅಂಡ್ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಅಂಡ್ ಮದುವೆ ಆದ್ಮೇಲೂ ಕೂಡ ಇವಾಗ ಕಾಣಿಸ್ಕೊಂಡಿದ್ದಾರೆ. ಇದಕ್ಕೆ ಅವರ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರ್ಸನಲ್ ಇಮೇಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಪರ್ಸನಲ್ ಇಮೇಜ್ ಇಂದಾನೆ ನಾವು ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಅಂಡ್ ಬಾಲ್ಯದಿಂದಲೇ ನಾನು ಹೆಚ್ಚಾಗಿ ನಾಟಕಗಳನ್ನು ಮಾಡಿದ್ದೇನೆ. ಆದ್ಮೇಲೆ ಕಾಲೇಜ್ ಡೇಸ್ ಅಲ್ಲಿ ಕೂಡ ನಾನು ರಂಗಭೂಮಿಯಲ್ಲಿ ಕೂಡ ಬಣ್ಣ ಹಚ್ಚಿದ್ದೇನೆ. ಈ ಒಂದು ರಂಗಭೂಮಿಯಲ್ಲಿ ಅಂದ್ರೆ ಈ ತರ ಸಿನಿಮಾದಲ್ಲೇ ಆಕ್ಟ್ ಮಾಡಿ ಸೊ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಅನಿಸ್ತಾ ಇತ್ತಂತೆ. ಆ ಒಂದು ಲೆವೆಲ್ಗೆ ಅವ್ರಿಗೆ ಹಠ ಹಿಡಿದ್ರು, ಪಣ ತೊಟ್ರು. ಬಟ್ ಯಾವುದೇ ಅವಕಾಶ ಸಿಗದೆ ಇದ್ದಾಗ ಡಿಪ್ರೆಷನ್ ಗೆ ಹೋದ್ರು. ಲೈಫ್ ನ ಇಲ್ಲೇ ಎಂಡ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತಂತ ಕೂಡ ಅಂತ ಅವರಿಗೆ. ಯಾಕೆಂದ್ರೆ ಅವರಿಗೆ ಜೀವನದಲ್ಲಿ ಮಾರ್ಗದರ್ಶನ ನೀಡೋರು ಯಾರು ಇರಲಿಲ್ಲ. ಯಾವ ತರ ಈ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ತರ ಮಾಡ್ಲಿಂಗ್ ಆಗ್ಲಿ ಅವ್ರಿಗೆ ಗೊತ್ತಿಲ್ಲ, ಮಾಡ್ಲಿಂಗ್ ಇಂದ ಅವ್ರು ಬಂದಿಲ್ಲ. ಜೊತೆಗೆ ಡ್ರೆಸ್ ಸೆನ್ಸ್ ಆಗ್ಲಿ ಅವ್ರಿಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಗೈಡೆನ್ಸ್ ಸಿಕ್ಕಾಗ ನಾವು ಈಸಿಯಾಗಿ ಮುಂದೆ ಹೋಗ್ಬೋದು. ಬಟ್ ಅವ್ರಿಗೆ ಈ ತರ ಯಾವುದೇ ಗೈಡೆನ್ಸ್ ಸಿಕ್ಕಿರ್ಲಿಲ್ಲ. ಅದೇ ಟೈಮ್ ಅಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಅಂಡ್ ಈ ಒಂದು ಸಿನಿಮಾದಿಂದ ಅವರ ಲೈಫ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಸಿನಿಮಾ ಎಷ್ಟು ಓಡಿತೋ ಗೊತ್ತಿಲ್ಲ, ಆದ್ರೆ ಸಿನಿಮಾದಿಂದ ಅವ್ರು ಕಲ್ತಿದ್ದು ಮಾತ್ರ ಬಹಳ. ಅಂಡ್ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ. ಇನ್ ಕೇಸ್ ನೀವು ಅದರಲ್ಲಿ ಸಕ್ಸಸ್ ಆದ್ರೂ ಕೂಡ ನಿಮಗೆ ಸರ್ವೈವ್ ಆಗದೇ ಇದ್ರೆ ನಿಮ್ಮನ್ನ ಎಲ್ಲರೂ ಮರ್ತು ಹೋಗ್ತಾರೆ. ನೀವು ಆ ಒಂದು ಇಂಡಸ್ಟ್ರಿಯಿಂದ ಬೇರೆ ದಾರಿಗೆ ಹೋಗ್ಬೇಕಾಗತ್ತೆ. ಪ್ರತಿಯೊಬ್ಬ ಹೀರೋಯಿನ್ ಕೂಡ ಇದೇ ರೀತಿಯ ಕಷ್ಟಗಳನ್ನ ಎದುರಿಸಿ ಬರ್ತಾ ಇರ್ತಾರೆ. ಹೇಗಿತ್ತು ಇವತ್ತಿನ ವೈರಲ್ಸ್ ವಿಡಿಯೋಗಳು? ಸೊ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸೊ ಇದೇ ತರ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.